ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಮ್ಮ ಸೋದರತ್ತೆ ಊರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಅವ್ರ ಊರಲ್ಲಿ ಹಬ್ಬ ನಡೆಯುತ್ತೆ, ಅದಕ್ಕೆ ಅಕ್ಕಪಕ್ಕ ಹಳ್ಳಿಯವ್ರಿಗೆಲ್ಲ ಸೇರಿ ಆ ಥರ ಊಟ ಎಲ್ಲ ಹಾಕ್ಸ್ತಾರೆ. ನಾವು ಮತ್ತು ಬಂದಿರೋ ನೆಂಟರುಗಳಿಗೆ ಎಲ್ಲರಿಗೂ ಅಷ್ಟೇ ಅಲ್ಲೇ ಊಟ ಇರುತ್ತೆ. ಮಟನು ಮತ್ತು ಚಿಕನ್ ಎಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತು ಮನೆ ಹತ್ರ ಬಂದು ಸೊಪ್ಪು ತರಕಾರಿ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ವಿ. ಕ್ಲೀನ್ ಮಾಡ್ಕೋಬೇಕಾದ್ರೆ ಇವಾಗ ಟ್ರೆಂಡ್ ಆಗಿರೋ ಹೂವಿನ ಬಾಣದಂತೆ ಆ ಸಾಂಗ್ನ ನಾವು ಸ್ವಲ್ಪ ಟ್ರೈ ಮಾಡಿದ್ವಿ. ಅದೆಲ್ಲ ಆದಮೇಲೆ ನಾನು ಮತ್ತು ನಮ್ಮ ಅತ್ತೆ ಮೊಮ್ಮಗಳು ಇಬ್ಬರು ಸೇರಿ ಈ ಥರ ಆನೆ ಮೇಲೆ ಕೂರಿಸೋದು ಒಂದು ಸಾಂಗ್ ಇದೆಯಲ್ಲ, ಅದನ್ನು ಟ್ರೈ ಮಾಡೋಣ ಅಂತೆಲ್ಲ ಟ್ರೈ ಮಾಡಿದ್ವಿ. ಅವಳು ಫಸ್ಟ್ ಟೈಮ್ ಮಾಡಿದಾಗ ಅವಳು ಬೆಂಡ್ ಆಗ್ತಾಯಿದ್ಲು. ಬೆಂಡ್ ಆಗಿದ್ದಕ್ಕೆ ನನಗೆ ಒಂಥರ ಭಾರ ಜಾಸ್ತಿನದು ಮತ್ತು ಕೈ ಸರಿಯಾಗಿ ಅವಳು ಇಟ್ಕೊಳ್ಳೋ ಗ್ರಿಪ್ ಸಿಗ್ತಾ ಇರಲಿಲ್ಲ. ಮತ್ತು ಇನ್ನೂ ಒಂದು ಸಲ ಟ್ರೈ ಮಾಡೋಣ, ನೀನು ಕರೆಕ್ಟಾಗಿ ಬಗ್ಬೇಡ, ಸ್ಟ್ರೈಟಾಗಿ ಕೂತ್ಕೋ, ನನಗೆ ಕೈ ನೀಟಾಗಿ ಕೊಡು ಇಟ್ಕೊಳ್ಳೋಕ್ಕೆಲ್ಲ, ನನಗೂ ಗ್ರಿಪ್ ಸರಿಯಾಗಿರುತ್ತೆ ಅಂತೇಳಿ ವಿಡಿಯೋ ಎಲ್ಲ ಮಾಡಿಕೊಂಡು ನೈಟಲ್ಲಿ ಊಟ ಅಲ್ಲೇ ಊಟ ಮಾಡ್ಕೊಂಬಂದಿದ್ವಲ್ಲ ಎಲ್ಲ ಮಾಡಿಕೊಂಡು ಮತ್ತು ಬಂದು ಇಲ್ಲೆಲ್ಲ ಈ ಥರ ವೀಡಿಯೋಸ್ಗಳೆಲ್ಲ ಇನ್ಸ್ಟಾಗ್ರಾಮಿಗೆ ಮಾಡಿಕೊಂಡು ಮತ್ತು ಕಪಿ ಚೇಷ್ಟೆಗಳು ಒಂದು ಕಡೆ ಎಲ್ಲ ಸೇರಿದ್ಮೇಲೆ ಇದ್ದೇ ಇರುತ್ತಲ್ಲ, ಅದನ್ನೇ ಎಲ್ಲ ಮುಗಿಸ್ಕೊಂಡು ಇದ್ವಿ. ಅಂದರೆ ಫುಲ್ ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಅಂದರೆ ತುಂಬ ದಿನ ಆದಮೇಲೆ ಎಲ್ಲರೂ ಸೇರಿದ್ದಕ್ಕೆ ಒಂಥರ ಖುಷಿ ಇತ್ತು. ಮತ್ತು ಯಾರ್ಯಾರು ನನ್ನ ವೀಡಿಯೋಸ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಮತ್ತು ನಿಮ್ಗೇನು ಅನ್ನಿಸ್ತು ಅಂತ ಅದ್ರ ಬಗ್ಗೆ ಕಮೆಂಟ್ ಬೇಕಿದ್ರೆ ಹಾಕಿ. ನೆಕ್ಸ್ಟ್ ಇದು ಅದೆಲ್ಲ ಆದಮೇಲೆ ಮತ್ತೆ ಮಾತಾಡ್ಕೊಂಡು ಮಲಗಿದ್ವಿ ಎಲ್ಲರೂ. ಅದನ್ನು ಅಷ್ಟೇ, ಅಂದರೆ ಮಾತಾಡಬೇಕಾದ್ರೆ ಈ ನಕ್ಕೋದು ಅದು ಇದು ಇರುತ್ತಲ್ಲ, ಆ ಗ್ಯಾಪಲ್ಲಿ ವೀಡಿಯೋ ಮಾಡೋದನ್ನೇ ಮರೆತುಬಿಡ್ತೀವಿ. ಹಂಗಾಗಿ ಎಲ್ಲ ಆದಮೇಲೆ ಇವರು ಅಕ್ಕ ವೀಡಿಯೋನೇ ಮಾಡ್ಕೊಂಡಿಲ್ಲ, ಇವಾಗ ಮಾಡ್ತೀನಿ ಅಂತೇಳಿ ಎಲ್ಲ ಮಾಡ್ತಿದ್ರು. ಈ ನೆಕ್ಸ್ಟ್ ಅದು ಮಲ್ಕೊಂಡೆಲ್ಲ ಆದಮೇಲೆ ಮತ್ತು ಬೆಳಗಿನ ಜಾವ ಅಷ್ಟೊತ್ತಿಗೆ ಒಂದು 4:15 ಅಷ್ಟೊತ್ತಿಗೆ ಅವ್ರ ಮನೆ ಹತ್ರ ದೇವರೆಲ್ಲ ಬಂದಿತ್ತು, ಮೆರವಣಿಗೆಗೆ ಬರುತ್ತಲ್ಲ ಹಾಗೆ. ಅದಕ್ಕೆಲ್ಲ ಪೂಜೆ ಎಲ್ಲ ಮಾಡಿ ಅವರು ಹೂವೆಲ್ಲ ಹಾಕಿ ಮಾಡಿದ್ರು. ನೋಡಿ ಯಾವ ಥರ ಇರುತ್ತೆ ಎಲ್ಲ ದೇವರು ಅಂತ. ಮತ್ತು ಇದೆಲ್ಲ ಆದಮೇಲೆ ಹೋಗಿ ಮತ್ತೆ ಮಲ್ಕೊಂಡ್ವಿ, ನಿದ್ದೆನೇ ಕೊಟ್ಟಿಲ್ಲ. ಮತ್ತು ಇದು ಬೆಳಗ್ಗೆ ಅಂದರೆ ಭಾನುವಾರ ಮತ್ತು ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ಇವರಿಬ್ಬರನ್ನ ಎಷ್ಟು ಎಬ್ಸಿದ್ರು ಎದ್ದೇಳ್ತಾನೇ ಇಲ್ಲ. ಇಲ್ಲಿ ಹಾಲಿಂದ ರೂಮಿಗೆ ಹೋಗ್ತಾರೆ, ರೂಮಿಂದ ಹಾಲಿಗೆ ಹೋಗ್ತಾರೆ, ಮಲ್ಕೊತಾರೆ. ವೀಡಿಯೋ ಮಾಡ್ತೀನಿ ಅಂದರೆ ಅಕ್ಕ ನಾವು ಮುಖ ತೊಳೆದಿಲ್ಲ, ನಾವು ರೆಡಿಯಾಗಿಲ್ಲ ಅಂತ ಹೇಳಿ ಇದು ಮಾಡ್ತಾಯಿದ್ರು. ಬಟ್ ಆದರೆ ತಿನ್ನೋದು ಮಾತ್ರ 2 ಟೈಮ್ ಆಗಲೇ ತಿಂದು ಮುಗಿಸ್ಬಿಟ್ಟಿದ್ರು, ಮುಖ ಮಾತ್ರ ತೊಳೆದಿರಲಿಲ್ಲ. ಇದೆಲ್ಲ ಆದಮೇಲೆ ಎಲ್ಲ ಹುಡುಗಿರೆಲ್ಲ ಸೇರಿ ಸಂಗಮಕ್ಕೆ ಹೋಗೋಕ್ಕೆ ಅಂತೆಲ್ಲ ರೆಡಿಯಾಗಿದ್ದರು. ಮತ್ತು ಊಟಕ್ಕೆ ಎಲ್ಲ ಬರೋರೆಲ್ಲ ಹಂಗೆ ಊಟ ಎಲ್ಲ ಮಾಡ್ತಾಯಿದ್ರು. ನೆಕ್ಸ್ಟ್ ಇವರು ಬೆಳಗ್ಗೆ ಟಿಫನ್ ಮಾಡಿದ್ದಾರೆ, ಮತ್ತು ಸಂಗಮ ಎಲ್ಲ ಹೋಗಿ ಬಂದು ಹೊಟ್ಟೆ ಹಶ್ವಾಯಿತು ಮತ್ತು ಊಟಕ್ಕೆ ಕೂತಿದ್ದಾರೆ ಎಲ್ಲರಿಗಿಂತ ಮುಂಚಿತವಾಗೇನೆ. ಆಗಲೂ ಅಷ್ಟೇ ಮುಖ ತೊಳಿ, ಅಕ್ಕ ಮುಖ ತೊಳಿಲಿಲ್ಲ, ನಾನು ರೆಡಿಯಾಗಿಲ್ಲ, ತೆಗಿಬೇಡ ಅಂತ ಹೇಳ್ತಾನೆ ಇದ್ದರು. ಸೊ ಇದೆಲ್ಲ ಮುಗಿಸ್ಕೊಂಡ್ವಿ. ಮತ್ತು ಅದೆಲ್ಲ ಆದಮೇಲೆ ಮತ್ತೆ ರೀಲ್ಸ್ ಮಾಡೋಣ ಅಂತೇಳಿ ಎಲ್ಲರೂ ಹೋಗಿ ಇನ್ಸ್ಟಾಗೆ ರೀಲ್ಸ್ ಎಲ್ಲ ಮಾಡಿದ್ರು. ಅವ್ರು 4 ಜನ ಸೇರಿಕೊಂಡು ನೋಡಿ ಯಾವ್ಯಾವ ಥರ ಕಪಿ ಚೇಷ್ಟೆ ಮಾಡ್ತಾರೆ. ಎಷ್ಟು ಟೇಕ್ ತೊಗೊಂಡು ಮಾಡಿದ್ರು ಅಂದರೆ ಒಬ್ಬಳು ಸರಿಯಾಗಿ ಮಾಡಿದಾಗ ಇನ್ನೊಬ್ಳು ಸರಿ ಮಾಡ್ತಾಯಿರಲಿಲ್ಲ, ಮತ್ತಿಲ್ಲ ಸಾಂಗ್ ಏನಾರ ಮಿಸ್ಟೇಕ್ ಮಾಡ್ಕೊಬಿಡೋರು. ಇದೆಲ್ಲ ಆಗಿ ಹಿಂಗೆ ಶೂಟೆಲ್ಲ ಮಾಡ್ಕೊಂಡಿದ್ದಾಯಿತು. ಇನ್ನು ಇದೆಲ್ಲ ಆದಮೇಲೆ ನಮಗೆ ಹೊರಡಕ್ಕೆ ರೆಡಿಯಾಗಿ ಲೇಟ್ ಆಗಿತ್ತು ಅಂತೇಳಿ ನಾವು ಊಟ ಎಲ್ಲ ಮುಗಿಸಿ ಹೊರಡಕ್ಕೆ ರೆಡಿ ಆದ್ವಿ. ಹೊರಡಕ್ಕೆಲ್ಲ ರೆಡಿಯಾಗಿ ಕಳಿಸ್ತಾಯಿದ್ದಾರೆ. ಕಳಿಸ್ಬೇಕಾದ್ರೆ ಏನೇನು ಡ್ರಾಮಾ ಮಾಡಿದ್ರು ಅಂದರೆ ಹಾಲುಂಡ ಹೋಗಿ ಬನ್ನಿ ಅನ್ನೋ ಥರ ಈ ಸಾಂಗ್ ಇರುತ್ತಲ್ಲ, ಅದನ್ನೆಲ್ಲ ಹಾಕಿ ಏನೇನೋ ಅಳೋ ಥರ ಎಲ್ಲ ಮಾಡಿ, ಹಿಂಗೆ ಕಣ್ಣೀರು ಒರೆಸೋ ಥರ ಎಲ್ಲ ಮಾಡಿ ಎಲ್ಲ ಮಾಡಿದ್ರು ನೋಡಿ. ಅದರಲ್ಲಿ ನಮ್ಮ ಅತ್ತೆ ಮಗ ಚಿಕ್ಕವನಿದೆಲ್ಲ ಸಿಕ್ಕಾಪಟ್ಟೆ ಸ್ವಲ್ಪ ತರಲೆ ಮಾಡೋದು ಜಾಸ್ತಿ. ಅವನು ಹೋಗಬೇಡ, ಹೋಗ್ಬಿಟ್ಟು ಬನ್ನಿ, ಅಳಬೇಡಿ ಅಂತೆಲ್ಲ ಚೇಷ್ಟೆ ಮಾಡ್ತಾಯಿದ್ದ ಅವನು. ಬಟ್ ಇವರೆಲ್ಲ ಅಕ್ಕ ನಾಳೆ ಹೋಗುವಂತೆ, ಬೆಳಗ್ಗೆಗೆ ಹೋಗೋಣ, ನಾವು ಎಲ್ಲ ಇರ್ತೀವಿ ಅಂತ ಹೇಳ್ತಾಯಿದ್ರು.
ಆದರೂ ಬಂದ್ವಿ. ನೆಕ್ಸ್ಟ್ ಅಲ್ಲಿಂದ ಬಂದು ಮತ್ತು ಸೋಮವಾರದ್ದಾಗಿರುತ್ತೆ ಇವಾಗ ನೋಡ್ತಾ ಇರೋದು ನೀವು. ಅಂದರೆ ಗ್ರಹಣ ಮುಗಿದ ಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು, ನಮ್ಮ ಮನೆ ದೇವಸ್ಥಾನಕ್ಕೆ. ನಾವು ಆದಿಚುಂಚನಗಿರಿ ನಮ್ಮ ಮನೆ ದೇವರು, ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಂತೇಳಿ ವಿಜಯನಗರದಲ್ಲಿ ಆದಿಚುಂಚನಗಿರಿಗೆ ಮಠದ್ದು ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿಗೆ ಬಂದ್ವಿ. ಪೂಜೆ ಎಲ್ಲ ಇಲ್ಲೇ ಮಾಡಿಸ್ಕೊಂಡು ಹೋಗೋಣ. ಬಟ್ ಅಂದರೆ ಅಲ್ಲೂ ಗಂಗಾಧರೇಶ್ವರ ಅಲ್ವಾ, ಇದು ಮನೆ ದೇವರಿಗೆ ಸೇರ್ಕೊಂಡಂಗೆ ಆಗುತ್ತೆ ಅಂತ ಅಲ್ಲಿಗೆ ಬಂದು, ಮತ್ತು ಅಲ್ಲೇ ಪಕ್ಕದಲ್ಲಿ ಗಣೇಶನ ದೇವಸ್ಥಾನ, ಮತ್ತು ಈ ಕಡೆ ಬಂದು ಪಾರ್ವತಿ ದೇವಿ ದೇವಸ್ಥಾನ ಎಲ್ಲ ಇತ್ತು. ಅದೆಲ್ಲ ನಮಸ್ಕಾರ ಮಾಡ್ಕೊಂಡು ಬಂದಮೇಲೆ ಇಲ್ಲಿ ಪ್ರತಿ ದೇವಸ್ಥಾನ ವಿಜಯನಗರದಲ್ಲಿ ಇರೋದಿದು, ಪ್ರತಿ ಸೋಮವಾರ ಭಜನೆ ಮಾಡ್ತಾರಲ್ಲಿ. ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತು ಈಚೆಗಡೆ ಬಂದು ನಾವು ನವಗ್ರಹಕ್ಕೆ ಪ್ರದಕ್ಷಿಣೆ ಎಲ್ಲ ಹಾಕಿ ಈಚೆಗಡೆ ಬಂದಮೇಲೆ ಪಕ್ಕದಲ್ಲೇ ಚಾಟ್ಸ್ ಅಂಗಡಿ ಇದೆ. ಅಂಗಡಿಗೆ ಬಂದು ನನ್ನ ಮಗ ಅಲ್ಲಿ ಬಂದಿದ ತಕ್ಷಣ ಮಾಮೂಲಿ ತಿನ್ನೋದೇನೆ. ಬಂದು ಅಲ್ಲಿ ಪಾನಿಪುರಿ ಮತ್ತು ಬೇಲ್ಪುರಿ ಎಲ್ಲ ತೊಗೊಂಡ್ವಿ. ಮತ್ತು ಈ ಕಡೆ ಜಾಗ ಖಾಲಿ ಇರಲಿಲ್ಲ ಅಂತ ನಮ್ಮ ಮನೆಯವ್ರು ಆ ಕಡೆ ಕೂತಿದ್ರು. ನನ್ನ ಮಗಳು ಸುಮ್ಮನೆ ತೊಗೊತಾಳೆ ಅಷ್ಟೇ, ಇಲ್ಲ ಅವಳು ತಿನ್ನಲ್ಲ, ನಮಗೂ ತಿನ್ನೋಕ್ಕೆ ಕೊಡಲ್ಲ, ಎಲ್ಲದಕ್ಕೂ ಮಿಕ್ಸ್ ಮಾಡ್ತಾನೆ ಇರ್ತಾಳೆ. ಅದೆಲ್ಲ ಆದಮೇಲೆ ಮತ್ತು ಅಪ್ಪ ಮಗ ಇಬ್ಬರು ಜ್ಯೂಸ್ ತೊಗೊಂಡ್ರು. ಆಮೇಲೆ ಮತ್ತೆ ನನ್ನ ಮಗ ಜೋಳ ಬೇಕು ಅಂತ ಹೇಳ್ದೆ. ಆಮೇಲೆ ನನ್ನ ಮಗಳು ಮತ್ತೆ ಐಸ್ ಕ್ರೀಮ್ ಬೇಕು ಅಂತ ಹೋಗಿ ಐಸ್ ಕ್ರೀಮ್ ಎಲ್ಲ ತೊಗೊಬಂದ್ಲು. ಅದಾಗಿತ್ತಷ್ಟೇ. ಅಲ್ಲಿಂದ ಮನೆಗೆ ಬಂದ್ವಿ. ಇನ್ನು ಅದೇ ಹೋಗೋಷ್ಟೊತ್ತಿಗೆ ಮತ್ತು ನಾನು ಹಸಿ ಕಡಲೆಕಾಯಿ ಮತ್ತು ರೈಸ್ ಮಾಡಿಟ್ಟೋಗಿದ್ದೆ, ಸಾಂಬಾರಿತ್ತು ಅಂತ, ಅದನ್ನೇ ಅಲ್ಲೆಲ್ಲ ತಿಂದಿದ್ದಕ್ಕೆ ಇಲ್ಲೇನೂ ತಿಂದಿಲ್ಲ, ಎಲ್ಲ ಅದು ಹಂಗೆ ಸ್ಟಾಕ್ ಉಳ್ಕೋತು. ಇನ್ನು ನನ್ನ ಮಗಳು ಅಳ್ತಾ ಇದ್ಲಮ್ಮ, ನಾನು ಮಲ್ಕೋತೀನಿ ಅಂತ. ನೋಡಿ ಗುಡ್ ನೈಟ್ ಮಾಡ್ತಿದ್ದಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗುವ ಮತ್ತೆ.